ಸಚಿವ ಸಂಪುಟ ಸಭೆಯಲ್ಲೂ ಪ್ರತಿಧ್ವನಿಸಿದೆ ಡಿ ಆ್ಯಂಡ್ ಗ್ಯಾಂಗ್ ಕೇಸ್. ಯಾರೂ ಪ್ರಕರಣ ಕುರಿತು ಅನಗತ್ಯವಾಗಿ ತುಟಿ ಬಿಚ್ಚಬೇಡಿ. ನೋಡಿ, ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಕೂಡ ಚರ್ಚೆ ಆಗಿದೆ. ಡಿ ಆ್ಯಂಡ್ ಗ್ಯಾಂಗ್ ಮಾಡಿರುವಂಥ ಕ್ರೌರ್ಯದ ಬಗ್ಗೆ ಯಾರೂ ತುಟಿ ಪಿಟ್ಟು ಕನಬೇಡಿ. ಅನಗತ್ಯವಾಗಿ ಈ ವಿಚಾರವಾಗಿ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡಬೇಡಿ. ಸಂಪುಟ ಆರಂಭದಲ್ಲೇ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಯಾರೂ ಪರ ವಿರೋಧದ ಚರ್ಚೆ ಮಾಡೋದು ಬೇಡ. ದರ್ಶನ್ ಪರ ಲಾಬಿಗೆ ಬಂದವರಿಗೆ ಸಿಎಂ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾಕಂದರೆ ಹಲವರು ಪ್ರಯತ್ನ ಪಡ್ತಾನೆ ಇದ್ದಾರೆ. ದರ್ಶನ್ ಅವರಿಗೆ ಬಹಳ ಆತ್ಮೀಯರಾದಂಥವರು. ರೇಣುಕಾಸ್ವಾಮಿ ಹತ್ಯೆ ವಿಡಿಯೋ ವೀಕ್ಷಣೆ ಮಾಡಿದ್ದಾರೆ ಸಿಎಂ. ಇಂತಹ ಕ್ರೂರತೆಯನ್ನ ಎಲ್ಲೂ ಕೂಡ ನೋಡಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಂಪುಟ ಸಭೆಯಲ್ಲೂ ದರ್ಶನ್ ಹಾಗೆ ಅವರ ಗ್ಯಾಂಗ್ ಮಾಡಿರುವಂತಹ ಕ್ರೌರ್ಯದ ವಿಚಾರ ಪ್ರಸ್ತಾಪ ಆಗಿದೆ. ನೋಡಿ, ಸಿದ್ದರಾಮಯ್ಯನವರು ಆ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಾರಂತೆ. ಆ ವಿಡಿಯೋ ನೋಡಿದಂಥ ಸಿದ್ದರಾಮಯ್ಯ, ಈ ವಿಡಿಯೋ ನೋಡಿದ ಮೇಲೆ ಊಟ ಮಾಡೋಕ್ಕೂ ಮನಸ್ಸಾಗಲ್ರಿ ಅಂತ ಹೇಳಿದ್ರಂತೆ. ಯಾರೇ ಒತ್ತಡ ಹಾಕಿದರೂ ಕೂಡ ಜಗ್ಗಲ್ಲ ಬಗ್ಗಲ್ಲ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಇದು ಸಿ ಎಂ ಅವರ ಖಡಕ್ ಆದಂಥ ಸ್ಪಷ್ಟನೆ. ಪದೇ ಪದೇ ಅದನ್ನು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಸರ್ಕಾರ ಯಾವ ಲಾಭಿಗೂ ಕೂಡ ಇಲ್ಲಿ ಮಣಿಯೋದಿಲ್ಲ. ಯಾಕಂದರೆ ಹಲವು ಸಚಿವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ನಿಜ. ಅದು ಪ್ರಯತ್ನಂತರೂ ಆಗ್ತಾ ಇದೆ. ಆದರೆ ಮುಖ್ಯಮಂತ್ರಿಗಳು ಇದಕ್ಕೆ ಬಗ್ತಾನೇ ಇಲ್ಲ. ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಇಂತಹ ಹೈ ಪ್ರೊಫೈಲ್ ಕೇಸ್ ಇದ್ದರೆ ಸರ್ಕಾರದ ಮೇಲೆ ಒತ್ತಡಗಳು ಸಹಜವಾಗಿ ಬರೋಕ್ಕೆ ಶುರುವಾಗುತ್ತೆ, ಯಾವುದೇ ಗೌರ್ಮೆಂಟ್ ಇದ್ದರೂ ಕೂಡ. ಈ ಪ್ರಕರಣದಲ್ಲಿ ಆರೋಪಿಯನ್ನು ರಕ್ಷಣೆ ಮಾಡೋಕೆ ನಿಂತರೆ ರಾಜ್ಯದ ಜನರಿಗೆ ಸಂದೇಶ ಏನು ಹೋಗುತ್ತೆ? ಅಯ್ಯೋ, ದೊಡ್ಡವ್ರಿ, ಎಲ್ಲ ದುಡ್ಡಿರೋರು, ಹೆಸರಿರೋರು ರಕ್ಷಣೆಗೆ ನಿಂತಿದ್ದಾರೆ, ಸರ್ಕಾರ ಸೇಫ್ ಮಾಡಿಬಿಡ್ತು ಅವ್ರನ್ನ ಅಂತ ಮಾತುಗಳು ಬರುತ್ತೆ ಜನರಿಂದ. ಹಾಗಾಗಿನೇ ಅದ್ಯಾವುದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ. ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಕೂಡ ಕಾನೂನು ಪಂಡಿತರಾಗಿರೋದ್ರಿಂದಾಗಿ ಅವ್ರಿಗೆ ಗೊತ್ತು ಚೆನ್ನಾಗಿ ಯಾವ ಪ್ರಕರಣ, ಅದರ ಗಂಭೀರತೆ ಹೇಗಿರುತ್ತೆ ಅಂಥೇಳಿ. ಹಾಗಾಗಿನೇ ಈಗ ಖಡಕ್ಕಾದಂತಹ ಕೆಲವೊಂದಿಷ್ಟು ಸೂಚನೆಗಳನ್ನು ಮುಖ್ಯಮಂತ್ರಿಯವರು ಕೊಟ್ಟಿದ್ದಾರೆ. ಯಾರೂ ಒತ್ತಡವನ್ನು ಹಾಕೋಕೆ ಬರಬೇಡಿ ನನಗೆ. ಯಾಕಂತ ಹೇಳಿದ್ರೆ, ಸಹಜವಾಗಿ ಈಗ ದರ್ಶನ್ ಅವರಿಗೆ ಯಾರೋ ಒಬ್ಬರ ಆಪ್ತರು ಇರ್ತಾರಪ್ಪ, ಯಾರೋ ಅವರ ಸ್ನೇಹಿತರು ಇರ್ತಾರೆ, ಸಹಜವಾಗಿದ್ದಾರೆ. ಕಾಂಗ್ರೆಸ್ನಲ್ಲೂ ಇದ್ದಾರೆ, BJPಲಿ ಇದ್ದಾರೆ, ಎಲ್ಲ ಪಕ್ಷಗಳಲ್ಲಿದ್ದಾರೆ. ಸಹಜವಾಗಿ ತಮ್ಮ ಆಪ್ತನ ಪರವಾಗಿ ಬ್ಯಾಟ್ ಮಾಡೋದು ಸಹಜ. ಹಾಗಾಗಿನೇ ಇದು ಸಂದೇಶ ಏನು ಹೋಗುತ್ತೆ? ಸರ್ಕಾರ ಇಲ್ಲಿ ಮಧ್ಯಪ್ರವೇಶವನ್ನು ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಕಾನೂನಾತ್ಮಕವಾಗಿ ಏನಾಗಬೇಕು ಅದಾಗಬೇಕು. ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಸರ್ಕಾರದವರು. ಮುಕ್ತವಾಗಿ ತನಿಖೆ ಮಾಡ್ತಾ ಇದ್ದಾರೆ, ಯಾವುದೇ ನಿರ್ಭೀತಿ ಇಲ್ಲದೆ, ಯಾವುದೇ ಹಸ್ತಕ್ಷೇಪ ಇಲ್ಲದೆ. ಮಧ್ಯಪ್ರವೇಶ ಆಗೋಕ್ಕೆ ಏನಾದರೂ ಶುರುವಾಗಿತ್ತು ಅಂತ ಹೇಳಿದ್ರೆ ಸಹಜವಾಗಿ ಮುಖ್ಯಮಂತ್ರಿಗಳಿಗೂ ಕೂಡ ಇದು ಟೆನ್ಷನ್ ತರ್ತಾ ಇತ್ತು. ಆದರೆ ಮುಖ್ಯಮಂತ್ರಿಗಳು ಹತ್ರನೂ ಬಿಟ್ಕೊಳ್ತಾ ಇಲ್ಲ ಅಂಥವ್ರು ಫೋನೇ ತಗೋತಾ ಇಲ್ಲ. ಯಾಕಂದರೆ ನಿರಂತರವಾಗಿ ನಡೀತಾ ಇದೆ ಇದು. ಈ ಒಂದು ಒಬ್ಬ ಸ್ಟಾರ್ ನಟನ ಅರೆಸ್ಟು, ಅದಾದಮೇಲೆ ಆತ ಜೈಲು ಪಾಲಾಗೋದು ಮುಂದಿನ ದಿನಗಳಲ್ಲಿ, ಇದೆಲ್ಲವೂ ನೋಡ್ತಾ ಇದ್ದರೆ ಸರ್ಕಾರ ಕಟಿಬದ್ಧವಾಗಿದೆ, ನಿಷ್ಪಕ್ಷಪಾತವಾಗಿ ನಡೆದುಕೊಳ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ನಾವು ಕೆಲವೊಂದಿಷ್ಟು ಪ್ರಕರಣಗಳನ್ನು ನೋಡಬಹುದು. ಯಾವುದೋ ರಾಜಕಾರಣಿನೋ ಅಥವಾ ಯಾವುದೋ ಒಬ್ಬ ದೊಡ್ಡ ಹೆಸರಿರೋನು ಅರೆಸ್ಟ್ ಆದ ಅಂತ ಹೇಳಿದ್ರೆ ಅದು ಅಲ್ಲಲ್ಲೇ ಮುಚ್ಚಿ ಹೋದಂತಹ ಉದಾಹರಣೆಗಳು ಸಾಕಷ್ಟು ಸಿಗ್ತವೆ ನಮಗೆ. ಆದರೆ ಈ ಪ್ರಕರಣ ಹಾಗಾಗಲಿಲ್ಲ. ಮುಖ್ಯಮಂತ್ರಿಗಳು ಖಡಕ್ಕಾದಂಥ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಈಗಲೂ ಕೂಡ ಬದ್ಧರಾಗಿದ್ದಾರೆ. ಇವತ್ತಿನ ಕ್ಯಾಬಿನೆಟ್ನಲ್ಲೂ ಕೂಡ ಅದೇ ಚರ್ಚೆ ಆಯಿತು. ಯಾರೂ ಕೂಡ ಪರ ವಿರೋಧ ಅಂತ ಮಾತಾಡಬೇಡಿ ಅನ್ನೋದು.